ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿಂತ ಭಾವಿಸ್ತೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತೇನು ಇವರು ಬರೀ ಬೆಂಡೆಕಾಯಿನೇ ತೋರಿಸ್ತಾ ಇದ್ದೇನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಎಲ್ಲ ಬೇಡ. ನಾನು ಇವತ್ತು ಇದೇ ಬೆಂಡೆಕಾಯಿ ತಗೊಂಡು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಆರೋಗ್ಯಕರವಾದ ರೆಸಿಪಿ ಇದು. ಇದನ್ನು ಮಾತ್ರ ಮಕ್ಕಳಿಗೆ ಮಾಡಿಕೊಟ್ರೆ ಮಾತ್ರ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ, ಸ್ನ್ಯಾಕ್ಸ್ ರೀತಿ. ಆ್ಯಂಡ್ ನಮಗೂ ಕೂಡ ಅನ್ನ ಸಾಂಬಾರು ಜೊತೆ ಇದು ಒಳ್ಳೆ ಸೈಡ್ ಡಿಶ್ ಕೂಡ. ನೀವು ಕೂಡ ಮನೇಲಿ ಬೆಂಡೆಕಾಯಿ ಇದ್ದೇ ಇದ್ದರೆ ಟ್ರೈ ಮಾಡಿ. ನಾನು ಮಾಡೋ ರೀತಿಯಲ್ಲಿ ಒಮ್ಮೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಾನು ಮಾಡೋ ರೆಸಿಪಿನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಗೈಸ್, ಓಕೆನಾ. ಆ್ಯಂಡ್ ಇವಾಗ ನಾನು 1/4 kg ಅಷ್ಟು ತೊಗೊಂಡಿದ್ದೀನಿ ಬೆಂಡೆಕಾಯಿ, ಓಕೆನಾ. 1/4 kg ಅಂದರೆ ನಮ್ಮ ಮನೇಲಿ ಪಲ್ಯ ಮಾಡಿದ್ರೆ ಯಾರಿಗೂ ಸಾಕಾಗಲ್ಲ ಅಂದ್ಕೊಂಡು ಫ್ರೈ ರೀತಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಬೆಂಡೆಕಾಯಲ್ಲಿ 4 ಭಾಗ ಮಾಡಿಕೊಂಡು ಸ್ಲೇಸ್ ಥರ ಕಟ್ ಮಾಡ್ಕೊಳ್ಳಿ, ಓಕೆನಾ. ಅಂದರೆ ನೀವು ಒಂದೊಂದು ಬೆಂಡೆಕಾಯಲ್ಲಿ 4 ಭಾಗ ಮಾಡ್ಕೊಳ್ಳಿ. ಇಲ್ಲಾಂದರೆ ಸಾಕು ನಮಗೆ 2 ಭಾಗ ಅಂತ ಅಂದರೆ ನೀವು 2 ಭಾಗ ಕೂಡ ಮಾಡ್ಕೋಬೋದು. ಆ್ಯಂಡ್ ಬೀಜ ಇದ್ದರೂ ಕೂಡ ಚೆನ್ನಾಗಿರುತ್ತೆ, ಇಲ್ಲ ಅಂದರೂ ಕೂಡ ಸ್ವಲ್ಪ ಲೋಳೆ ಥರ ಬರುತ್ತೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಬೀಜನ ತೆಗ್ದಿದ್ದೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಬೀಜನ ಹಾಗೆ ಬಿಟ್ಟಿದ್ದೀನಿ. ನಿಮಗೆ ಬೇಕಿದ್ರೆ ತೆಗೀರಿ, ಇಲ್ಲ ಅಂದರೆ ಪರವಾಗಿಲ್ಲ, ಓಕೆನಾ. ನೋಡಿ, ಇವಾಗ ಎಲ್ಲ ಚೆನ್ನಾಗಿ ಕಟ್ ಮಾಡಿ ಒಂದು ತಟ್ಟೆಲಿ ಹಾಕ್ಕೊಂಡಿದ್ದೀನಿ. ಬೆಂಡೆಕಾಯಿ ಸ್ವಲ್ಪ ಕಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಪೇಷನ್ಸಿಂದ ಕಟ್ ಮಾಡ್ಕೋಬೇಕು ಅಷ್ಟೇ. ಏನಪ್ಪ ಕಟ್ ಮಾಡ್ಕೊಳ್ಳೋಕ್ಕೆ ಇಷ್ಟು ಟೈಮ್ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ ಯಾರು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನು ಕಟ್ ಮಾಡ್ಕೊಳ್ಳೋಕ್ಕೆ, ಓಕೆನಾ. ನೋಡಿ, ಇವಾಗ ಎಲ್ಲ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಕಲಸೋಕ್ಕೆ ಸ್ವಲ್ಪ ಬೌಲ್ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಓಕೆನಾ. ಇವಾಗ ಬೌಲಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಬೆಂಡೆಕಾಯಿನ ಒಟ್ಟಿಗೆ ಹಾಕೋತಾ ಇದ್ದೀನಿ, ಓಕೆನಾ. ಬೆಂಡೆಕಾಯಿ ಹಾಕ್ಕೊಂಡು ಇದಕ್ಕೆ ನಾನು 2-3 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ, ನೋಡ್ಬೋದು. ಆ್ಯಂಡ್ 1.5 ಟೀ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಆ್ಯಂಡ್ ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅಜ್ವಾನ ಅಂತಾರಲ್ಲ, ಅದು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜೀರಿಗೆ ಪೌಡ್ರ್ ಹಾಕ್ಕೊಂಡೆ ಸ್ವಲ್ಪ. ಆ್ಯಂಡ್ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಅರ್ಧ ಲಿಂಬೆಹಣ್ಣು ತೊಗೊಂಡಿದ್ದೀನಿ, ಓಕೆನಾ. ನಿಮಗೆ ಬೇಕಿದ್ದರೆ ಲಿಂಬೆಹಣ್ಣು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕ್ಕೊಂಡು ನೋಡಿ, ನೀರು ಒಂಚೂರು ಹಾಕ್ತೇನೆ ನಾನು ಎಲ್ಲ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಅದನ್ನು ಕಲಸೋಷ್ಟರಲ್ಲಿ ಈ ಕಡೆ ಬಾಣಲಿಲಿ ಎಣ್ಣೆ ಕೂಡ ಹಾಕಿಟ್ಟಿದ್ದೆ, ಬಿಸಿಯಾಗಿದೆ ಅಂತ. ಒಂದು ಹಾಕಿ ನೋಡಿದೆ, ಚೆನ್ನಾಗಿ ಬಿಸಿ ಆಗಿತ್ತು. ಅಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು, ಓಕೆನಾ. ಆವಾಗಲೇ ಹಾಕ್ಕೊಂಡ್ರೆ ಚೆನ್ನಾಗಿ ಬೆಂಡೆಕಾಯಿ ಹಾಕಿದ ತಕ್ಷಣ ಬಬಲ್ಸ್ ಥರ ಎಣ್ಣೆ ಮೇಲೆ ಬರುತ್ತೆ ನೋಡಿ. ಇವಾಗ ಒಟ್ಟಿಗೆ ಒಂದು ಸಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಇನ್ನೊಂದು ಸೈಡ್ ತಿರು ಹಾಕಬೇಕು. ಗೊತ್ತಾಗುತ್ತೆ ನಿಮಗೆ ಬೆಂದಿದೆ ಇಲ್ಲೋ ಅಂತ. ಚೆನ್ನಾಗಿ ಕ್ರಿಸ್ಪಿಯಾಗಿ ಕಾಣುತ್ತೆ ನೋಡಿ, ಎಷ್ಟು ಚೆಂದ ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ತಿಂತಾ ಇರಬೇಕು ಅಂತ ಅನಿಸಿತ್ತು, ಅಷ್ಟು ಚೆಂದ ಬಂದಿತ್ತು ನೋಡಿ. 2 ಬ್ಯಾಚಲ್ಲಿ ಆಯಿತು ಅಷ್ಟೇ. ಇವಾಗ ಎಲ್ಲ ಚೆನ್ನಾಗಿ ಕರೆದ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಕಾಣ್ತೀನಿ. ನಮ್ಮ ಮನೇಲಂದು ಮಾಡಿಕೊಟ್ಟೆ ನಾನು, ತುಂಬಾ ಇಷ್ಟಪಟ್ಟು ತಿಂದರು. ಇದನ್ನು ನಾನು ಸೈಡ್ ಡಿಶ್ ಥರ ಮಾಡಿದ್ದೆ ಅನ್ನ ಸಾಂಬಾರು ಜೊತೆ. ನೀವು ಒಂದ್ಸಲ ಟ್ರೈ ಮಾಡಿ. ನನ್ನ ರೆಸಿಪಿ ಎಲ್ಲ ಈಸಿ ರೆಸಿಪಿನೇ ಇರುತ್ತೆ, ಯಾವುದು ಕಷ್ಟಕರ ಅಂತ ರೆಸಿಪಿ ಅಂತೂ ನಾನು ತೋರ್ಸೋಕೆ ಹೋಗಲ್ಲ. ಈ ಮನೇಲಿ ಇರುವಂಥ ಪದಾರ್ಥನೇ ಬಳಸ್ಕೊಂಡು ನಾವು ಆರೋಗ್ಯಕರವಾದ ರೆಸಿಪಿನೇ ಮಾಡಿಕೊಂಡು ತಿನ್ಕೋಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಲೂ ಅನ್ಕೋತೀನಿ ನಾನು. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ರೆಸಿಪಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಆ್ಯಂಡ್ ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಇದೇ ರೀತಿ ಹೊಸ ವಿಡಿಯೋಸ್ ಆ್ಯಂಡ್ ರೆಸಿಪಿಯೊಂದಿಗೆ ಬರ್ತೀನಿ ನಾನು. ನೀವು ಇದೇ ಥರ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡಿ. ಆ್ಯಂಡ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವೊಂದು ಲೈಕ್ ಕೊಡೋದ್ರಿಂದ ನಿಮಗೆ ಎಷ್ಟೋ ಒಂದು ಮೋಟಿವೇಶನ್ ಆಗುತ್ತೆ ವಿಡಿಯೋಸ್ ಮಾಡೋಕ್ಕೆ. ಮತ್ತು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.